ಎಲ್ಲರಿಗೂ ನಮಸ್ಕಾರ ರೀ. ಹರಿಯಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ ಬಣ್ಣದ ಸೌತೆಕಾಯಿ ಈ ಥರ ಸಿಪ್ಪೆ ತೆಗೆದು ಈ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಯಾಕಂದರೆ ಅದು ಬೇಸಿಗೆ ಟೈಮ್ ನೋಡ್ರಿ, ತುಂಬ ಸೆಕೆ ಇರುತ್ತೆ. ತಂಪಾದದ್ದು ಒಂದು ಒಳ್ಳೆಯ ಒಂದು ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಬಣ್ಣದ ಸೌತೆಕಾಯಿ ನಾನು ಮೊದಲೇ ಒಂದು ಮಾಡಿದ್ದೆ, ಅದು ಬೇರೆ ಥರನೇ ಮಾಡಿದ್ದೆ. ಇದು ಒಂದು ತುಂಬ ಟೇಸ್ಟ್ ಆದಂಥದ್ದು ಮತ್ತು ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ ಚೆನ್ನಾಗಿರುತ್ತೆ. ಈ ಒಂದು ಬಣ್ಣದ ಸೌತೆಕಾಯಿ ಪಲ್ಯವನ್ನು ಮಾಡ್ತಾಯಿದ್ದೇನೆ. ನೋಡ್ಬೋದು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನೀವು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದವರಿಗೆ ಇನ್ನು ನಮಗೆ ಸಬ್ಸ್ಕ್ರೈಬ್ ಬೇಕು, ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಜನಕ್ಕೆ ಯಾರಿಗೆ ಗೊತ್ತಿಲ್ಲ ಅವರಿಗೆ ಗೊತ್ತಿದ್ದರೂ ಸ್ವಲ್ಪ ಶೇರ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವಾಗ ನಾನು ಇದರದ್ದೇ ಒಂದು ಒಳ್ಳೆ ರುಚಿಯಾದಂಥ ಒಂದು ಟೇಸ್ಟ್ ಆದಂಥ ಒಂದು ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಈಗ ನಾವು ಫಸ್ಟಿಗೆ ಮಸಾಲೆಗಳನ್ನು ಹುರ್ಕೋಬೇಕಾಗತ್ತೆ ರೀ. ಮಸಾಲ ಫ್ರೈ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು ರೀ, ನಾನು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡಿದ್ದೇನೆ. ನಾನಿಲ್ಲಿ ಫಸ್ಟಿಗೆ ಇವಾಗ ನೋಡಿರಿ ಮೆಂತ್ಯವನ್ನು ಹಾಕೋತಾ ಇದ್ದೇನೆ. ಮೆಂತ್ಯ ಒಂಚೂರು ನಮಗೆ ಗೋಲ್ಡನ್ ಬ್ರೌನ್ ಆಗಬೇಕು. ಗೋಲ್ಡನ್ ಬ್ರೌನ್ ನಾನು ಸಣ್ಣದೊಂದು ಅರ್ಧ kg ಆಗ್ಬೋದು ಅಷ್ಟು ನಾನು ಇದು ತೊಗೊಂಡಿದ್ದೇನೆ ಬಣ್ಣದ ಸೌತೆಕಾಯಿ. ನೀವು ಕ್ವಾಂಟಿಟಿ ಜಾಸ್ತಿ ಅಂದರೆ ಇದು ನಾನು 1/4 ಸ್ಪೂನ್ಕಿನಲ್ಲೂ ಕಡಿಮೆ ಹಾಕ್ಕೊಂಡಿದ್ದೀನಿ ಮೆಂತ್ಯ. ಯಾಕಂದರೆ ಕಹಿ ಬರುತ್ತೆ ಜಾಸ್ತಿ ಆದ್ರೆ ನೋಡಿರಿ, ಅದಕ್ಕೆ ಸ್ವಲ್ಪ ಅಂದರೆ ಇದಕ್ಕೆ ಈ ಪಲ್ಯಗೆ ಇದು ನಮಗೆ ಮೆಂತ್ಯ ಬೇಕೇ ಬೇಕು. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಇದನ್ನು ನಾವು ಆಯಿಲ್ ಹಾಕಲಾರ್ದೇ ಗೋಲ್ಡನ್ ಬ್ರೌನ್ ಮಾಡ್ಕೊತಾ ಇದ್ದೇವೆ. ತುಂಬ ರುಚಿಯಾಗಿರುತ್ತೆ ಮತ್ತು ಟೇಸ್ಟಾಗಿರುತ್ತೆ. ನೀವು ಅನ್ನದಲ್ಲಿ ತುಪ್ಪ ಹಾಕ್ಕೊಂಡು ಇದನ್ನು ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಈಗ ನಮ್ಮದು ಗೋಲ್ಡನ್ ಬ್ರೌನ್ ಆಗಿದೆ ರೀ. ಈ ಟೈಮ್ನಲ್ಲೇ ನಾನಿವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೇನೆ. ಜೀರಿಗೆ ಮತ್ತು ಇದು ಸ್ವಲ್ಪ ನಾವು ಅದೇ ನಮ್ಮದು ಫ್ರೈ ಆಗಬೇಕು. ನಮಗೆ ಇದು ನಾವು ಫ್ರೈ ಮಾಡ್ತೀವಿ ನೋಡಿರಿ, ಇದು ನಮಗೆ ಒಳ್ಳೆ ಪರಿಮಳ ಬರಬೇಕು. ಅಂದರೆ ನಮಗೆ ಅದು ನಾವು ಪಲ್ಯದಲ್ಲಿ ಹಾಕ್ತೀವಿ ನೋಡಿರಿ, ನಮಗೆ ಟೇಸ್ಟ್ ಕೊಡುತ್ತೆ. ನೋಡ್ಬೋದು ನಮ್ಮದು ಜೀರಿಗೆನೂ ಫ್ರೈ ಆಗಿದೆ. ಇದನ್ನು ನಾನೀಗ ಎತ್ತಿ ಹಾಕೋತಾ ಇದ್ದೇನೆ. ನಾವು ಈಗ ಇಲ್ಲಿ ನೋಡ್ಬೋದು ರೀ, ನಾನು ಇದನ್ನು ಮಿಕ್ಸಿಗೆ ಹಾಕ್ತಾಯಿಲ್ಲ. ಈ ಥರ ಕುಟಾಣಿ ಒಳಗೆ ನಮ್ಮದು ಇದು ಮಾಡೋದಿದೆ, ಹಾಗಾಗಿ ಇದ್ರೊಳಗೆ ಹಾಕ್ಕೋತಾ ಇದ್ದೇನೆ. ಈಗ ನೀವು ನೋಡ್ಬೋದು, ನಾನು ಕುಟಾಣಿಲಿಂದ ಇದನ್ನು ನಾನು ಚೆನ್ನಾಗಿ ಕುಟ್ತೀನಿ. ಇದು ಅಂದರೆ ಇದು ತರಿಯಾಗಿ ಪುಡಿ ಮಾಡ್ಕೋಬೇಕು. ನಿಮ್ಮ ಹತ್ರ ಕುಟಾಣಿ ಇಲ್ಲ ಅಂತ ಅಂದರೆ ನೀವು ಮಿಕ್ಸಿಗೆ ಹಾಕ್ಕೋಬೇಕು. ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡ್ಬೋದು ನೀವು ನಮ್ಮದು ಇದು ನಾನು ತರಿಯಾಗಿ ಪುಡಿ ಮಾಡ್ಕೋತಾ ಇದ್ದೇನೆ. ನೀವು ನೋಡ್ಬೋದು ನಮ್ಮದು ಜೀರಿಗೆ ಮೆಂತ್ಯ ನಾನು ಸ್ವಲ್ಪ ತರಿಯಾಗಿ ಕುಟ್ಟಿದ್ದೀನಿ ರೀ. ಇದರದ್ದು ಪರಿಮಳ ಚೆನ್ನಾಗಿ ಬರ್ತಾಯಿದೆ ನಾವು ಈ ಥರ ಕುಟ್ಟಬೇಕಾದ್ರೆ. ಈಗ ನಾವು ಬಿಸಿ ಆಗಿದೆ ನೋಡಿರಿ, ಈ ಪಾತ್ರೆಗೆ 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೊಳ್ಳೋಣ. ಆಯಿಲ್ ಹಾಕ್ಕೊಂಡು ಇದಕ್ಕೆ ನೋಡಿರಿ, ಇವಾಗ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೇನೆ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಬೇಕು. ಇದನ್ನು ಸಹ ನಾನು ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕಂತಂದರೆ ಮೇನ್ ಮಸಾಲ ಅಂತಂದರೆ ಇದೇ ನಮಗೆ ಟೇಸ್ಟ್ ಕೊಡೋಂಥದ್ದು ಪಲ್ಯಗೆ. ನಾನಿಲ್ಲಿ ಶೇಂಗದ ಕಾಳನ್ನು ಮಿಕ್ಸ್ ಮಾಡ್ತಾಯಿಲ್ಲ. ನೋಡ್ಬೋದು ನಮ್ಮದು ಮೆಣಸಿನ್ಕಾಯಿ ಕಲರ್ ಚೇಂಜ್ ಆಗಿದೆ ನೋಡಿರಿ. ಇವಾಗ ನಾನು ತೆಗೆದು ಹಾಕೋತಾ ಇದ್ದೇನೆ. ನೋಡ್ಬೋದು ನಾನು ಇದಕ್ಕೇ ಹಾಕೋತಾ ಇದ್ದೇನೆ. ಇವಾಗ ಈಗ ನೀವು ನೋಡ್ಬೋದು ರೀ, ನಾನು ಇದನ್ನು ಸಹ ಇದ್ರ ಜೊತೆಗೆ ಅರ್ಧಂಬರ್ಧ ಅಂದರೆ ತರಿಯಾಗಿ ನಾನು ಇದನ್ನು ಕುಟ್ಟಿಟ್ಕೋತಾ ಇದ್ದೇನೆ. ಈಗ ನೋಡಿರಿ ನಮ್ಮದು ಎಣ್ಣೆ ಇನ್ನೊಂದು ಸ್ವಲ್ಪ ಇದೆ ನೋಡಿರಿ, ಕಾದಿದೆ ನೋಡಿರಿ. ಇದಕ್ಕೆ ನಾನು ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೇನೆ. ಬೆಳ್ಳುಳ್ಳಿ ಹಾಕೊಂಡಾದ ಸ್ವಲ್ಪ ಹೊತ್ತಿಗೆ ನಾನು ಕಟ್ ಮಾಡಿಟ್ಟಿದ್ದೆ ನೋಡಿರಿ ಸೌತೆಕಾಯಿ, ಅದನ್ನು ಸಹ ಹಾಕೋತಾ ಇದ್ದೇನೆ. ನಮಗೆ ಸ್ವಲ್ಪನೇ ಇದರೊಳಗೆ ಫ್ರೈ ಮಾಡೋಕ್ಕಿರೋದು, ಹಾಗಾಗಿ ನಾನು ಇದನ್ನು ಚೆನ್ನಾಗಿ ಬೆಳ್ಳುಳ್ಳಿ ಮಾತ್ರ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ. ಇದು ನಾವು ಒಂದು 5 ನಿಮಿಷಗಳ ಕಾಲ
ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ, ಯಾಕಂದರೆ ಇದು ಬಣ್ಣ ಸೌತೆಕಾಯಿ ಇದೆ ನೋಡಿರಿ, ಅದು ಇದು ಬಿಟ್ಕೊಳ್ಳುತ್ತೆ, ನೀರು ಬಿಟ್ಕೊಳ್ಳುತ್ತೆ. ನಮಗೆ ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕೋಬೋದು, ಇಲ್ಲ ಅಂತಂದರೆ ಬೇಡ. ಈಗ ನೀವು ನೋಡ್ಬೋದು ರೀ, ನಮ್ಮದು ಬಣ್ಣ ಸೌತೆಕಾಯಿ ನೀರು ಬಿಟ್ಕೊಂಡಿದೆ. ಸ್ವಲ್ಪ ಸೌತೆಕಾಯಿ ಫ್ರೆಶ್ ಆಗಿರೋದು ತೊಗೊಂಡ್ರೆ ಅಂತಂದರೆ ಅದು ತಾನೇ ನಾವು ಫ್ರೈ ಮಾಡಬೇಕಾದ್ರೇ ಅದು ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಇವಾಗ ನಾನು ಇದಕ್ಕೆ ಇವಾಗ ನೋಡ್ಬೋದು ರೀ, ನಾನೊಂಚೂರು ಒಂದು 1/4 ಚಮಚಕ್ಕಿಂತ ಸ್ವಲ್ಪ ಕಡಿಮೆನೇ ಹಾಕ್ತಾಯಿದ್ದೇನೆ. ಈಗ ನಾವು ಅರಿಶಿನ ಹಾಕ್ಕೊಂಡಿದ್ದೇವೆ ನೋಡಿರಿ, ಸ್ವಲ್ಪನೇ ಇದಕ್ಕೆ ನಾವು ಧನಿಯಾ ಪುಡಿ ಹಾಕ್ತಾಯಿದ್ದೇನೆ, ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ. ಇದನ್ನು ಹಾಕೋದ್ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಈಗ ಇದಕ್ಕೆ ನಾವು ಇವಾಗ ನೋಡಿರಿ, ಇದು ಮಿಕ್ಸ್ ಆಗ್ತಾ ಇದ್ದಾಗೇ ಈಗ ನೋಡ್ಬೋದು ರೀ, ನಾನೊಂಚೂರು 1/4 ಸ್ಪೂನ್ಕಿಂತ ಕಡಿಮೆ ಹಿಂಗು, ಅಂದರೆ ಇದಕ್ಕೆ ಸ್ವಲ್ಪ ಇದು ಬೇರೆ ಡಿಫ್ರೆಂಟ್ ಆದ ಟೇಸ್ಟು. ಹಾಗಾಗಿ ಇದೆಲ್ಲ ಹಾಕಿದ್ರೆ ನಾವು ಮಧ್ಯಕ್ಕೆ ಸ್ವಲ್ಪ ಕೆಲವೊಂದು ಚೇಂಜ್ ಮಾಡ್ಕೊಂಡು ಊಟ ಮಾಡಿದಾಗೆ ನಮಗೆ ಈಗ ಬೇಸಿಗೆ ಟೈಮ್ನಲ್ಲಿ ಸ್ವಲ್ಪ ಊಟ ಸೇರುತ್ತೆ. ಹಾಗಾಗಿ ನಾನು ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ರೀ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೇನೆ. ನಿಮಗೆ ರುಚಿ ನೋಡಿಕೊಂಡು ನೀವು ಉಪ್ಪು ಹಾಕೋಬೋದು ರೀ, ಅಂದರೆ ಚೆನ್ನಾಗಿರುತ್ತೆ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ, ಮತ್ತು ನಾವು ಹಾಕಿದ ಮಸಾಲೆ ಎಲ್ಲ ನಮಗೆ ಚೆನ್ನಾಗಿ ಪರಿಮಳ ಬರ್ತಾ ಇದೆ ರೀ. ಈಗ ನನಗೆ ಇವಾಗ ಈ ಟೈಮ್ನಲ್ಲೇ ಒಂದು ಸ್ವಲ್ಪ 1/4 ಟೀ ಸ್ಪೂನ್ಗಿಂತ ಸ್ವಲ್ಪನೇ ಕಮ್ಮಿ, ಒಂದು 4 ರಿಂದ 5 ಸ್ಪೂನು ನೀರನ್ನು ಹಾಕ್ತಾಯಿದ್ದೇನೆ. ಅಂದರೆ ಇದು ಇನ್ನು ಸ್ವಲ್ಪ ನಾವು ಬೇಯಿಸ್ಕೋಬೇಕಾಗುತ್ತೆ. ಹಾಗಾಗಿ ಇವಾಗ ನಾವು ನೋಡಿರಿ, ನಮ್ಮದು ಇದು ಮಸಾಲ ನೋಡಿರಿ, ಈ ಥರ ನಾನು ಕುಟ್ಟಿಟ್ಕೊಂಡಿದ್ದೇನೆ. ಇದು ಪೂರ್ತಿ ಸಣ್ಣ ಆಗಿದ್ದಂದ್ರೆ ತರಿಯಾಗಿ ನಾನು ಕುಟ್ಟಿಟ್ಕೊಂಡಿದ್ದೇನೆ. ಇದನ್ನು ಸಹ ತೆಗೆದು ಹಾಕೋತಾ ಇದ್ದೇನೆ. ಈಗ ನೀವು ನೋಡ್ಬೋದು ರೀ, ನಮ್ಮದು ಇದು ಬೇಯ್ತಾ ಇದೆ. ನಾನು ಇವಾಗ ಇದಕ್ಕೆ ನೋಡಿರಿ, ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ, ಮೆಂತ್ಯ ಮತ್ತು ಜೀರಿಗೆ, ಮೆಣಸು, ಒಣಮೆಣಸಿನ್ಕಾಯಿ ಹಾಕಿದ್ದು ನಾವು ಪುಡಿ ಮಾಡಿ ಇಟ್ಕೊಂಡಿದ್ದು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಇದು ಮಾತ್ರ ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಇದು ತುಂಬ ಫ್ರೈ ಮಾಡೋದೇನು ಬೇಡ, ಯಾಕಂತಂದರೆ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇವೆ. ನೋಡ್ಬೋದು ನೀವು ನಮ್ಮದು ಮೆಣಸಿನ್ಕಾಯಿ ಕಲರು ಹೆಂಗೆ ಚೇಂಜ್ ಆಗಿದೆ ಅಂತ ರೀ. ಈಗ ಇದು ರೆಡಿ ಆಗಿದೆ ರೀ, ನಾನು ಇದನ್ನು ಆಫ್ ಮಾಡ್ತಾಯಿದ್ದೇನೆ. ಈಗ ನೀವು ನೋಡ್ತಾ ಇರ್ಬೋದು, ನಾನು ಇದನ್ನು ಸಹ ಈ ಥರ ನಾವು ಇದನ್ನು ಈಗ ಈ ಥರ ಮೆಲ್ಟ್ ಮಾಡ್ಕೋಬೇಕ್ರಿ. ಅಂದರೆ ತುಂಬ ಇದು ಬೇಡ, ನಾವು ಕುಟಾಣಿ ಒಳಗೆ ಕಲ್ಲು ದೊಡ್ಡದಿತ್ತು ಅಂದರೆ ಮಾಡ್ಕೋಬೋದು. ಇದು ಈ ಥರ ಮಾಡಬೇಕು, ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ನಾನು ಇದನ್ನು ಸಹ ಮಾಡ್ತಾಯಿದ್ದೇನೆ. ಸ್ವಲ್ಪ ಬಿಸಿ ಇರುತ್ತೆ, ನಿಮ್ಮ ಹತ್ರ ಇದು ಇಲ್ಲ ಅಂತಂದರೆ ನೀವು ಈ ಥರನೇ ಒಂದು ಲೋಟದ ಸಹಾಯನೇ ಆಯಿತು, ಒಂದು ಬೋಲ್ ಸಹಾಯದಲ್ಲಿ ಇದ್ದರೆ ಆಯಿತು, ಈ ಥರ ನೀವು ಇದನ್ನು ಮಾಡ್ಬೋದು. ಈಗ ನೀವು ಇಲ್ಲಿ ನೋಡ್ಬೋದು ರೀ, ನಾನು ಈ ಕಲ್ಲಿನಾಗಲೂ ಸಹ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಈ ಕಲ್ಲಿನಲ್ಲಿ ಈ ಥರ ನಿಮ್ಮಲ್ಲಿ, ನಂದು ಕಲ್ಲು ದೊಡ್ಡದಿಲ್ಲ, ಕಡಪ ಕಲ್ಲು ಅಂತಾರೆ ನೋಡಿರಿ, ಅದು ನನ್ನ ಹತ್ರ ಇಲ್ಲ. ಕಡಪ ಕಲ್ಲು ಅಂತಾರೆ, ಹಸ್ಕಲ್ಲು ಅಂತಾರೆ, ಇದು ಇಲ್ಲ. ಈ ಥರನೇ ಇದರೊಳಗೆ ಹಾಕಿ ನಾವು ಈ ಥರ ಸುಮ್ಮನೆ ಸ್ವಲ್ಪ ತುಂಬ ಇದಾಗೋದು ಬೇಡ, ಸುಮ್ಮನೆ ಇದು ಜಸ್ಟ್ ಮಿಕ್ಸ್ ಆದರೆ ಸಾಕು. ನಾವು ಇನ್ನೂ ಬಿಸಿ ಇದೆ ಇದು, ನಾವು ಈ ಥರ ಪೂರ್ತಿ ಕಲಿಬೇಕು. ಇದೊಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನಿಮಗೆ ಈ ಥರ ಮಾಡಿದ್ರೆ. ನೋಡ್ಬೋದು ನಮ್ಮದು ಒಂಚೂರು ಮೆಲ್ಟ್ ಆಗಿದೆ, ನಾನು ಅದರಲ್ಲೂ ಸ್ವಲ್ಪ ಮಾಡಿದ್ದೀನಿ. ಕೆಲವೊಬ್ಬರಿಗೆ ಈ ಥರ ಕಲ್ಲಿದ್ದವರಿಗೆ ಮನೆಯಲ್ಲಿ ಸ್ವಲ್ಪ ಚೂರು ಮಾಡ್ಕೊಂಡ್ರೆ ಇದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ಇವಾಗ ನೀವು ನೋಡ್ಬೋದು, ನಾನು ಅದಕ್ಕೆ ಒಗ್ಗರಣೆ ಕೊಟ್ಟಿದ್ದೀನಿ ನೋಡಿರಿ. ಇವಾಗ ನಾನು ಒಗ್ಗರಣೆ ಕೊಡ್ತಾಯಿದ್ದೇನೆ. ಇವಾಗ ನಾನು ಇದನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೇನೆ. ನಂದು ಒಗ್ಗರಣೆ ಪ್ಯಾನು, ನಮ್ಮದು ಪ್ಯಾನು ಒಂಚೂರು ಬಿಸಿಯಾಗಿದೆ ರೀ. ನಾನು ಇವಾಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೇನೆ. ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನೀವು ಕೊಕೊನಟ್ ಆಯಿಲ್ ಅದನ್ನು ಸಹ ಯೂಸ್ ಮಾಡ್ಬೋದು. ಮತ್ತು ಇದು
ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತೀವಿ ನೋಡಿರಿ, ಅದನ್ನು ಸಹ ಮಾಡ್ಬೋದು, ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೇನೆ. ಇದಕ್ಕೆ ನಾನಿವಾಗ ಸಾಸಿವೆನ ಹಾಕೋತಾ ಇದ್ದೇನೆ. ಸಾಸಿವೆ ಹಾಕೋತಾ ಇದ್ದೀನಿ ರೀ. ಒಂದು 2 ಹಸಿಮೆಣಸು, ಇದು ಒಣ ಮೆಣಸಿನಕಾಯಿ. ಈಗ ನೋಡ್ಬೋದು ನಾನು ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ನಮ್ಮದು ಒಗ್ಗರಣೆ ಒಂಚೂರು ಮಿಕ್ಸ್ ಆಗಬೇಕಾಗುತ್ತೆ. ಸ್ವಲ್ಪ ಇದ್ರದ್ದು ಕರಿಬೇವು ಸೊಪ್ಪಿಂದು ಫ್ಲೇವರು ಬಿಡಬೇಕು ರೀ. ಇವಾಗ ನಮ್ಮದು ಇದು ಆಗಿದೆ ರೀ. ನಾವು ಇದನ್ನು ತೆಗೆದುಬಿಡೋಣ. ಈಗ ನಾವು ಇದನ್ನು ಇದಕ್ಕೆ ಹಾಕೋಣ. ನಾನಿವಾಗ ಒಂಚೂರು ಸ್ಟವನ್ನು ಆನ್ ಮಾಡಿ ಇದನ್ನು ಇಟ್ಕೊಂಡಿದ್ದೇನೆ ರೀ. ಇವಾಗ ನಮ್ಮದು ರೆಡಿ ಆಗಿದೆ. ಇದು ತುಂಬ ಟೇಸ್ಟ್ ಆಗಿರುತ್ತೆ ಇದು ಪಲ್ಯ. ನೋಡಿದ್ರಲ್ಲ, ನಮ್ಮದು ಬಣ್ಣದ ಸೌತೆಕಾಯಿ ಪಲ್ಯ ರೆಡಿ ಆಗಿದೆ. ತುಂಬ ಟೇಸ್ಟ್ ಆಗಿದೆ. ಈಗ ನೋಡಿರಿ, ನಮ್ಮದು ಒಂಚೂರು ಉಪ್ಪು ಕಡಿಮೆ ಇದೆ. ನಾನು ಸ್ವಲ್ಪನೇ ಉಪ್ಪನ್ನು ಹಾಕೋತಾ ಇದ್ದೇನೆ. ಯಾಕಂದರೆ ನಾವು ರುಚಿಗೆ ನೋಡಿ ಹಾಕೋಬೇಕಾಗತ್ತೆ ರೀ. ಈಗ ನಾವು ಒಗ್ಗರಣೆ ಹಾಕಿದ್ಮೇಲೆ ಒಂಚೂರು ಈ ಥರ ಮಿಕ್ಸ್ ಮಾಡಿದ್ರೆ ಸಾಕು, ನಮ್ಮದು ಪಲ್ಯ ರೆಡಿ ಆಗಿದೆ. ನಾನೀಗ ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೇನೆ. ನೋಡಿರಿ, ನಾವು ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕ್ತಾ ಇದ್ದೇವೆ. ಅಂದರೆ ತುಪ್ಪ ಇದು ತುಂಬ ಟೇಸ್ಟಾಗಿರುತ್ತೆ. ಹಾಗಾಗಿ ನೋಡ್ಬೋದು, ಇದು ತುಪ್ಪದ ಜೊತೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ನೀವು ಮನೆಯಲ್ಲಿ ಇದೇ ಥರ ಮಾಡಿರಿ, ಪಲ್ಯ ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.